ಈಗ ನನಗೆ ಸಪೋರ್ಟ್ ಮಾಡಬೇಕು ಅಂತ ಏನಿಲ್ಲ, ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ನಾನೇನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತಲ್ಲ, ಆರ್ಟಿಸ್ಟ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ನಮ್ಮ ಇಂಡಸ್ಟ್ರಿಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಬ್ಯಾಕ್ ಸೈಡ್ ಏನು ನಡೆದಿರುತ್ತೆ, ಯಾಕೆ ಬಂದಿರಲ್ಲ ಅಂತ. ಅದನ್ನು ನಾನು ಹೇಳೋದೇ ಬೇಡ. ಬಟ್ ಸಪೋರ್ಟ್ ಮಾಡಿ, ಹರೀಶ್ ಸರ್ ಹೇಳ್ದಂಗೆ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ಅವರು ಎಲ್ಲ ಎಂತ ಈಗ ಟಾಪ್ ಸ್ಟಾರ್ ಆಗಿದ್ರು, ಅವರು ಒಂದಿನ ಹೊಸೊಬ್ರಾಗೆ ಬಂದಿರ್ತಾರೆ. ಅವ್ರಿಗೂ ಇನ್ನೊಬ್ರು ಯಾರೋ ದೊಡ್ಡ ವ್ಯಕ್ತಿಗಳು ನಮ್ಮ ಇಂಡಸ್ಟ್ರಿನಲ್ಲಿ ಸಪೋರ್ಟ್ ಮಾಡೇ ಮಾಡಿರ್ತಾರೆ. ಅಲ್ಲದೆ ಎಲ್ಲ ದೊಡ್ಡವರು ನಮ್ಮ ಹಿರಿಯ ನಟರೆಲ್ಲ ಉಳಿಸಿರೋದಕ್ಕೆ ನಾವು ಇವತ್ತಿರೋದು. ಅದರಿಂದ ಮುಂದಿನ ಪೀಳಿಗೆ ಬರ್ಬೇಕಂದ್ರೂ ಈಗಿರೋರು ಅವ್ರನ್ನ ಬೆಳೆಸ್ಬೇಕು. ನನ್ನ ಬೆಳೆಸ್ಬೇಕು, ನನಗೆ ಬಂದಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಯಾರೇ ಹೊಸ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇಲ್ಲ ಅನ್ನೋದು ಮಾತ್ರ ಹೇಳೋದಲ್ಲ, ಬೆಳೆಸೋದು ನಮ್ಮ ಕರ್ತವ್ಯ. ಬೆಳೆಸ್ಬೇಕು. ಬೆಳೆಸ್ದೇನೆ ಬೆಳಿಲಿಲ್ಲ ಅಂದ್ರೆ ಎಲ್ಲಿ ಬೆಳೀತದೆ ಅದು ಇಂಡಸ್ಟ್ರಿ? ಸುಮ್ಮನೆ ಯಾವುದೋ ಒಂದು ಎಲ್ಲಾರ ಸಿಕ್ಕಿದಾಗ ಬೆಳೀತಾ ಇಲ್ಲಪ್ಪ ನಮ್ಮ ಕನ್ನಡ ಇಂಡಸ್ಟ್ರಿ. ಆ್ಯಕ್ಚುಲಿ ಎಲ್ಲರೂ ಹೋಗ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಏನಾದರೂ ಮಾಡಲಿ, ಫಸ್ಟ್ ನಮ್ಮ ಮೂಲನ ನಾವು ಬಿಡಬಾರ್ದು. ನಾನು ನನ್ನ ಸಿನಿಮಾದಲ್ಲಿ ನಾನು ಅದನ್ನೇ ಇಟ್ಕೊಂಡಿದ್ದೀನಿ. ಐ ಆಮ್ ವೆರಿ ಮಚ್ ಸ್ಟ್ರಾಂಗ್. ನಾನು ನನ್ನ ಮೂಲದಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ. ಆ ಸ್ಟ್ರಾಂಗ್ ಕಂಟೆಂಟ್ನೇ ಇಟ್ಕೊಂಡು ನಾನು ಸಿನಿಮಾ ಕೂಡ ಮಾಡಿದ್ದೀನಿ. ಯಾಕಂದರೆ ನಾವು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇರ್ತೀವಿ ಅದನ್ನೇ ಫಸ್ಟು ಮಾಡಬೇಕು. ಅದನ್ನು ನಾನು ಮಾಡಿದ್ದೀನಿ. ಆ ಟೀಸರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಸಿನಿಮಾ ಕೂಡ ಇಷ್ಟೇ ಚೆನ್ನಾಗಿ ಮಾಡಿದ್ದೀವಿ. ಇದೇ ರೀತಿ ಎಲ್ಲರೂ ನಮ್ಮ ಡೈರೆಕ್ಟರ್ಸ್ ಹೆಂಗೆ ಬಂದಿದ್ದಾರೆ ಅದೇ ರೀತಿ ಎಲ್ಲ ಬಂದು ಮುಂದಿನ ದಿನಗಳು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ.